ಫ್ರಾಕ್ ಚಿಕನ್ ನೀ ಮಾಡಕೈತೆ ಚಿಕನ್ ನಿನ್ನ ಮಾಡಕೈತೆ ಅಂತ ಸ್ವಲ್ಪ ಹೆದರಿಕೆ ಇಲ್ಲ. ಆ ಸಲ ಬಿರಿಯಾನಿ ಮಾಡಿದಾಗ ಐತಲ್ಲ ಅಕ್ಕ ನೀವು ಕ್ಲಿಯರ್ ಆಗಿ ಹೇಳಿಲ್ಲ ಅಂತ ಕಮೆಂಟ್ ನೋಡ್ರಿ. ಇದು ಈ ಐಟಮ್ಸ್ ಜಾಸ್ತಿ ತಿಂತೀನಿ ನಾನು ಊರಾಗ. ಮಮತಾ ಡ್ರೆಸ್ ತಂತಕ್ ರಾಟಿ ಇಟ್ಕೊಂಡು ಬದ್ಲಾರ್ತಕ್ಕೆ ಹೋಲ್ಸಲ್ ನೋಡ್ರಿ. ಬಂದೀವಿ ಫೈನಲಿ ನಾವೈತ್ ನೋಡ್ರಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿರಿ, ಎಲ್ಲರೂ ಚಂದಿರಿ ಅಂತ ಲಾಗ್ನ ಸ್ಟಾರ್ಟ್ ಮಾಡಕತ್ತೀವಿ. ವೆಲ್ಕಮ್ ಬ್ಯಾಕ್ ಟು ಕಿಲ್ಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಕಿಲ್ಲಾಡಿ ಎಲ್ಲಿಗೆ ಹೊಂಟಿವಿ? ದೇವಸ್ಥಾನಕ್ಕೆ. ಇವತ್ತು ಮಂಗಳವಾರಲ್ಲ? ಹೌದು, ದೇವಸ್ಥಾನಕ್ಕೆ ಹೋಗಿ ಬರಂಬರಿ. ದೇವ್ರ ಪೂಜೆ ಎಲ್ಲ ಆಗೈತಿ ಬೆಳಿಗ್ಗೆನೆ. ಈಗ ದೇವಸ್ಥಾನಕ್ಕೆ ಹೋಗುವ ಸಮಯ ಅಂತ ಕೇಳತ್ತು. ಪಾಪ ಗಲ್ಲ ಕೆಂಪಗೋಗ್ಬಿಟ್ಟೈತಲ್ರಿ ಕೂಸೆ. ಇವಾಗ ಜಸ್ಟ್ ಆಗಿ ಇಲ್ಲಿ ಹಿಂಗ ಅಂಬಿಗೆ ಎಲ್ಲ ಹೊಂಟಾಳ, ಅದಕ್ಕೆ ತಳ ಸ್ವಲ್ಪ ನೀರ್ ಚೆಲ್ಲಾವು. ಹಿಂಗ ಅಂದಾಗ ಟಕ್ಕಂತ ಈ ಸೈಡ್ ಇಲ್ಲ ಬಿದ್ದೈತಿ. ಪಾಪ ಗಲ್ಲನೇ ಕೆಂಪಗೋಗೈತಿ ಖುಷಿ. ಬುದ್ಧ ನಮ್ಮ ಸಿಂಬಳ ಬಿದ್ದೆ ಕೊಂಬ್ರೆ ಜಜ್ಜಿ ಕೊಂಬ್ರೆ. ಬರ್ರಿ ದೇವಸ್ಥಾನಕ್ಕೆ ಬಂದೀವಿ ಫೈನಲಿ ನಾವೈತ್ ನೋಡ್ರಿ. ದೇವಸ್ಥಾನಕ್ಕೆ ಹೊಂಟೀವಿ. ಬರ್ರಿ ಹೋಗಂಬರ್ರಿ. ಮಮತಾ ಡ್ರೆಸ್ ತಂತಕ್ ರಾಟಿ ಇಟ್ಕೊಂಡು ಬದ್ಲಾರ್ತಕ್ಕೆ ಹೋಲ್ಸಲ್ ನೋಡ್ರಿ. ಮಲ್ಸಿನ್ ಅಂತಲ್ಲ, ಖರಾಬ್ ಆಗಿತ್ತು ಅದ್ರ ಸಲ. ಮೆಷಿನ್ ಖರಾಬ್ ಆಗಿರ್ಲಿಲ್ಲ. ಡ್ರೆಸ್ ಹೊಲ್ಸ್ಯಾಳ. ಬರ್ರಿ ಮನೆಗೆ ತೋರಿಸ್ತೀನಿ ನಿಮಗೆ ಹೆಂಗಂತಂದು, ಹೆಂಗದಾವ ಹೆಂಗಿಲ್ಲ ಅಂತಂದ್ಬಿಟ್ಟು ರಾಟಿ ಇಟ್ಕೊಂಡು ಬದ್ಲಾರ್ತಕ್ಕೆ ಹೊಲಿಸ್ತಾಳೆ ನೋಡ್ರಿ. ನೋಡ್ರಿ ಇದು ಈ ಐಟಮ್ಸ್ ಜಾಸ್ತಿ ತಿಂತೀನಿ ನಾನು ಊರಾಗ. ಇವು ಬೆಂಗಳೂರಾಗ ಇಷ್ಟು ದಿನ ಸಿಕ್ಕಿಲ್ಲ, ಇವತ್ತು ಕಂಡ ನೋಡ್ರಿ ನಾನು. ಅದಕ್ಕೆ ತಿನ್ನಾಕತ್ತೀನಿ. ಮಮತಾಗೆ ಈ ಉಂಡಿ ಇಷ್ಟ ಅಂತ. ಉಂಡಿ ಫೈನಲಿ ತಗೊಂಬಂದಿದ್ದೀವಿ ನೋಡ್ರಿ. ಮಮತಾ ಅವ್ ಡ್ರೆಸ್ ತಗೊಂಬಂದಿದ್ಲು ಅಲ್ಲ, ಅವ್ನು ತೋರಿಸ್ತಾಳೆ ನೋಡ್ರಿ. ಡ್ರೆಸ್ಸು ಹೊಲಿಯಕ್ಕಾಗಿಲ್ಲ, ಇಲ್ಲೇ ರಾಟಿ ಇಟ್ಕೊಂಡು ಹೊಲಿಯೋದು ಬಿಟ್ಟು ಧರ್ಮಸ್ಥಳಕ್ಕೆ ಹೋಗೋದೇನು. ಎದ್ನೇನು ತೋರ್ಸ ನೋಡ್ರಿ. ಹಿಂಗೈತಿ ಡ್ರೆಸ್. ಲಂಗದವಣಿ ಅಲ್ಲ ಇದು? ಹಾಂ, ಫ್ರಾಕ್. ಒಂದ್ಸಲ ಅಕ್ಕಿಂದು ತೋರ್ಸು, ಚಂದ ಕಾಣಿಸುತ್ತೆ. ಸೀರೆ ಇದನ್ನ ಮಾಡಿಸ್ಬಿಟ್ಟೆ ಸೀರೆನ. ಸೇಮ್ ಆತಿತ್ತಲ್ಲ ಈ ಥರ ಹೊಲಿಸಿದ್ರೆ. ಒಂದ್ಸಲ ಅಕ್ಕಿ ಅಂದ ಮೇಲೆ ತೋರಿಸೋದು ಬೇಸ್ಕೊಂಡು. ಮತ್ತೇನೇನು ಹೊಲಿಸಿ ತೋರ್ಸ. ಹಿಂದೆ ತೋರ್ಸು, ಬ್ಯಾಕ್ ಸೈಡ್. ಇವು ಡಿಸೈನ್ ಹೆಂಗೆ ಹೊಲ್ದಾರ ನೋಡ್ರಿ. ಡಿಸೈನ್ ಹೆಂಗೆ ಹೊಲ್ದಾರ. ಈ ಥರ ನೀನು ಹೊಲಿತಿ. ಅವತ್ತು ಮಿಷನ್ ಕೆಟ್ಟತೆ ಅಂತ ಅಂದ್ಬಿಟ್ಟು ನೀನು ಅವ್ರಿಗೆ ಕೊಟ್ಟೆ. ಅಲ್ಲ ಹೊಲಿಯಕ್ಕೆ ಬರ್ತಾರೆ ಇದು ನಿನಗೆಲ್ಲ. ಅವತ್ತು ಮಿಷನ್ ಕೆಟ್ಟತೆ ಅಂತ ಅವ್ರಿಗೆ ಕೊಟ್ಟಿದ್ದೇನೆ. ಧರ್ಮಸ್ಥಳ ಕುಟ್ಕೊಂಡು ಹೋಗಕ್ಕೆ ಅರ್ಜೆಂಟ್ ಅವತ್ತು ಈ ಕುಬ್ಸ ಕೊಟ್ಟಿನಿ. ಹೊಲ್ದು ಕೊಡ್ಲಿಲ್ಲ ಅವತ್ತು, ಆಗಲ್ಲ ಅಂದ್ರು. ಅದಕ್ಕೆ ನನಗೆ ಇದು ಇನ್ನೊಂದು ಐತಲ್ಲ, ಅದು ಇಷ್ಟ ಆಯ್ತು. ಅದು ಚಂದ ಐತೆ. ಇದು ನಮ್ಮ ಊರಾಗ ಇದೆಲ್ಲ ಡಿಸೈನ್ ನಾನೇ ಮಾಡೀನಿ. ಎಲ್ಲಿ ಏನೋ ಹೊಲ್ದೇನ?
ಐತಲ್ಲ ಹ್ಞೂ ತಗೊಳ್ಬೇಡಿ. ಡಿಸೈನ್ ಚಂದ. ಅಲ್ಲಿ ಐತಲ್ಲ ಫೋಟೋದಾಗ ಅದೇ ತೋರ್ಸರಿ. ಅಲ್ಲಿ ಪ್ರೆಗ್ನೆಂಟ್ ಇದ್ದ ಮಮತಾ ಅಲ್ಲಿ ಫೋಟೋ ಶೂಟ್ ಮಾಡಿಸಿದ್ದೆ. ಹೆಂಗೈತೆ ಅಂತ ಕಮೆಂಟ್ ಹಾಕ್ರಿ. ಮಮತನ್ ಡ್ರೆಸ್ಗಳು ತೆಗ್ಯದಲ್ಲ. ಆಕೆಗೆ ತಿಂಗಳದಾಗ ಒಂದು ಎಷ್ಟು ಒಂದು ಒಂದು 3-4 ಜೊತೆ ಬಟ್ಟೆ ತಗೊಂತಲ್ಲ ಅಂತ ನಾ ತಗೊಳದ ತಗೊಂಡಿಲ್ಲ ಅಪ್ಪಿ ನಾನು 3 ತಿಂಗಳದಾಗ. ಹ್ಞೂ ಅವು ಮದ್ವೆಗಿಂತ ಮುಂಚೆ ಅದಾವ ಹಂಗೆ ಅದಾವ ಒಟ್ಟೆ ಎಲ್ಲ. ಹ್ಞೂ ಅವಾಗ ತೊಗೊಂಡಿವಿ ಅವೆಲ್ಲ. ಈಗ ರೀಸೆಂಟಾಗಿ ತೊಗೊಂಡಿದ್ದು ಅಂದ್ರೆ ಇವು ತೊಗೊಂಡಿವು ಅಷ್ಟೇ. ಚಿಕನ್ ನೀ ಮಾಡಕೈತೆ ಚಿಕನ ನಿನ್ನ ಮಾಡಕೈತೆ ಅಂತ ಪರ್ ಹೆದರಿಕೆ ಇಲ್ಲ ಎಣ್ಣೆ ಸಿಡಾಕತ್ತೈತಿ. ತಗ ಚಿಕನ್ ಇದು ರೆಸಿಪಿ ಹೇಳ್ತೆ ಅಲ್ಲ ಇವಾಗ. ಇದನ್ನ ಕಿರಿಕ್ ಜೋಡಿದಾಗ ಬಿಟ್ಟಿದ್ದೆ ನೀನು. ಕಿರಿಕ್ ಜೋಡಿನಾಗ ಬಿಟ್ಟಿದ್ದೆ ರೆಸಿಪಿನ. ಇವಾಗ ಕಿಲಾಡಿ ಜೋಡಿನಾಗ ಮಾಮೂಲಿ ನಾವು ಲಾಗ್ಸ್ ಎಲ್ಲ ಮಾಡ್ತೀವಲ್ಲ ಅದ್ರಾಗ ಬಿಡೋದಿಲ್ಲ. ಇದು ರೆಸಿಪಿ ಜನರಿಗೆ ಹೇಳ್ಬೇಕು. ಜನ ಮಾಡಿದ ಮೇಲೆ ಟೇಸ್ಟ್ ಎಲ್ಲ ತಿಂದ ಮೇಲೆ ಜನ ನಮ್ಮನ್ನ ನೆನೆಸ್ಬೇಕು. ಅಕ್ಕ ಹಿಂಗೆ ಹೇಳ್ಕೊಟ್ಟಿದ್ರು, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಕಮೆಂಟ್ ಹಾಕ್ಬೋದು. ಈಗ ಬೊಗಣೆಗೆ ಎಣ್ಣೆ ಹಾಕೊಂಡಿನಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿನಿ. ಕ್ಲಿಯರ್ ಆಗಿ ಹೇಳಪ್ಪಿ. ಆ ಸಲ ಬಿರಿಯಾನಿ ಮಾಡಿದಾಗ ಐತಲ್ಲ ಅಕ್ಕ ನೀವು ಕ್ಲಿಯರ್ ಆಗಿ ಹೇಳಿಲ್ಲ ಅಂತ ಕಮೆಂಟ್ ಹಾಕಿ. ಕ್ಲಿಯರ್ ಆಗಿ ಹೇಳಿದ್ದೆ, ಅದು ಲೆಂತ್ ಆಗುತ್ತಂತ ನೀನೇ ಕಟ್ ಮಾಡಿದ್ದೆ. ನಾನು ಕ್ಲಿಯರ್ ಆಗಿ ಹೇಳಿದ್ನಿ. ಏನಪ್ಪ ಆ ಸತಿ ಬಿರಿಯಾನಿ ಮಾಡಿದಾಗ ಸ್ವಲ್ಪ ಸರಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಹೇಳ್ತೀನಿ ತೋರಿ. ಇವಾಗ ಚಿಕನ್ ಮಾಡ್ತಲ್ರಿ, ಇದನ್ನ ಹೆಂಗಿರುತ್ತೆ ಗೊತ್ತಾ, ಇದು ಮಟನ್ ಏನು ಮಾಡಲ್ಲ ಇದ್ರ ಮುಂದೆ ಆ ಥರ ಮಾಡ್ತಲ್ಲ. ಎಣ್ಣೆ ಹಾಕಬೇಕಾ? ಎಣ್ಣೆ ಹಾಕಿ ಅಂದಲ್ಲ ಫಸ್ಟ್ ಎಣ್ಣೆ ಬಿಸಿ ಮಾಡಿಬಿಟ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಚಿಕನ್ ಹಾಕಿ ಸ್ವಲ್ಪ ಚಂದಾಗಿ ಫ್ರೈ ಮಾಡಬೇಕು. ಅರ್ಶಿನ ಉಪ್ಪು ಹಾಕಿ ಅದನ್ನೆಲ್ಲ ಹಾಕದ್ದಾಗ ಒಂದ್ಸಲ ತೋರಿಸ್ಬಿಟ್ಟು ಹೇಳಪ್ಪ. ಇದು ನಾನು ಕ್ಲಿಯರ್ ಆಗಿ ಹೇಳು. ಆ ಸತಿ ಮಾಡಿದಾಗ ಜಗ್ಗಿ ಮೇಲೆ ಕಮೆಂಟ್ ಹಾಕ್ಯಾರ ಬಿರಿಯಾನಿ ರೆಸಿಪಿ ಕ್ಲಿಯರ್ ಆಗಿ ಹೇಳಲಿಲ್ಲ ನೀವು ಅಂತಂದು. ಇದಂತೂ ಮಾಡ್ರಿ ಮನ್ಯಾಗ ಭಾರಿ ಟೇಸ್ಟ್ ಬರುತ್ತೆ. ಮಟನ್ ಏನು ಮಾಡಲ್ಲ ಆ ಥರ ಮಾಡ್ತಾವ. ಅರಿಶಿನ ಉಪ್ಪು ಹಾಕಿ ಕುದಿಯಕ್ಕೆ ಇಟ್ಟೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ರೆಡಿ ಮಾಡ್ಕೊಂಡೀನಿ. ಅಲ್ಲಿ ಹೊರಗೆ ಟೊಮೊಟೊ ಉಳ್ಳಾಗಡ್ಡಿ ಅವನ್ನೆಲ್ಲ ಕಟ್ ಮಾಡಾಕತ್ತಾನ, ಕೊಬ್ಬರಿ ಅದು ಅವನ್ನೆಲ್ಲ ಕಟ್ ಮಾಡಿದ್ಮೇಲೆ ಉರೇ ಟೈಮಿಗೆ ತೋರಿಸ್ತೀನಿ. ಒಂದ್ಸತಿ ನೋಡ್ಕೊಂಬಿಡ್ರಿ ಏನೇನು ಹಾಕೀನಿ ಅಂತೇಳಿ. ಅರಿಶಿನ ಉಪ್ಪು ಹಾಕಿ ಕುದಿಯಕ್ಕೆ ಇಟ್ಟೀನಿ. ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಹಾಕ್ಬೇಕು, ಮಸ್ತಾಗುತ್ತೆ. ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೀನಿ ಒಗ್ಗರಣೆಗೆ, ಆದ್ರೂ ಮತ್ತೆ ಐಕ್ಯಾರಿ ಮಸ್ತಾಗುತ್ತೆ. ಉಳ್ಳಾಗಡ್ಡಿ ಕೊಬ್ಬರಿ ಇವೆಲ್ಲ ಕಟ್ ಮಾಡ್ಯಾನ. ಟೊಮೊಟೊ ಹಣ್ಣು ಕೊಬ್ಬರಿ ಉಳ್ಳಾಗಡ್ಡಿ ಕಟ್ ಮಾಡ್ಯಾನ. ಈಗ ಕೊಬ್ಬರಿ ಇವನ್ನೆಲ್ಲ ಹುರ್ಕೊಂಡು ಈಗ ಖಾರ ಉಪ್ಪು ಹಾಕ್ತೀವಿ ನೋಡ್ರಿ. ಖಾರ ಉಪ್ಪು ಧನಿಯಾ ಪುಡಿ, ಖಾರ ಉಪ್ಪು ಅರಿಶಿನ ಅವಾಗೆ ಹಾಕೀನಿ. ಖಾರ ಧನಿಯಾ ಪುಡಿ ಮತ್ತು ಇದು ಚಕ್ಕಿ ಪುಡಿ ಹಾಕೀನಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಬ್ರಿ. ಲೀಟ್ರ್ ಕಾಣಿಸುತ್ತೆ, ಲೀಟ್ರ್ ಕಾಣಿಸುತ್ತೆ. ಅವತ್ತು ಬಿರಿಯಾನಿ ಮಾಡ್ಬೇಕಾದ್ರೆ ಇಲ್ಲೇ ಇರ್ತಿದ್ವಿ. ಕವರ್ ಮಾಡೋಕೆ ಏನು ಅನ್ಸುತ್ತಾ? ಏನು ಅನ್ಸುತ್ತಪ್ಪ ಇದು ನೋಡ್ರಿ. ಏನು ಚಿಕನ್ ಚಿಕನ್ ಅನ್ಸುತ್ತಾ? ಈಗ ನೋಡಿ ತಿನ್ಬೇಕು ಅನ್ಸುತ್ತಾ? ಏನು ಅನ್ಸುತ್ತೆ ತಿನ್ನೋದು? ಆದ್ರೆ ಒಬ್ಬೊಬ್ರಿಗೆ ಬಾಯಾಗ ನೀರು ಬರ್ತಿರ್ತಾವ ನೋಡ್ರಿ. ನಾವು ತಿನ್ಬಿಡ್ಬೇಕು ಗೊತ್ತಿಲ್ಲ. ಖಾರ ಈಗ ಹಾಕಿನಲ್ಲ ಒಂದು ಸ್ವಲ್ಪ ಕುದಿ ಹಾಕಿನೇನೆ. ಇದು ಆನೈತಾನ. ಕೊಬ್ಬರಿ ಹುರ್ಕೊಂಡು ಮಿಕ್ಸಿಗೆ ಹಾಕ್ಲತ್ತೀನಿ. ಹಿಂಗೆ ಇದು ಟೊಮಟೊ ಹಣ್ಣು ಮತ್ತು ಉಳ್ಳಾಗಡ್ಡಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹುರಿದೈತಿ. ಇದೆಲ್ಲ ಮಿಕ್ಸಿಗೆ ಹಾಕಿ ಆಮೇಲೆ ಚಿಕನ್ ಒಳಗೆ ಹಾಕ್ತೀನಿ. ಆಮೇಲೆ ತೋರಿಸ್ತೀನಿ ಹಾಕಿಲ್ಲ. ರುಬ್ಬಿರೋ ಮಸಾಲ
ಹಾಕಿ ಚೆಂದಾಗಿ ಮಿಕ್ಸ್ ಮಾಡೋಣ. ಫುಲ್ ಮಿಕ್ಸ್ ಮಾಡ್ಬೇಕಾ? ಫುಲ್ ಮಿಕ್ಸ್ ಮಾಡೋದು. ಈಗ ಬಿಟ್ಬಿಡೋದು. ಇದೊಂದು 5 ನಿಮಿಷ ಕುದಿಬೇಕು. 5 ನಿಮಿಷ ಕುದಿಯಾಕಂತ ಬಿಡ್ರಿ. ಹಿಂಗೆ ಮಾಡಿ 5 ನಿಮಿಷ ಆದ್ಮೇಲೆ ಸಿಗಮ್ಮ. ಈಗ ಚಿಕನು ಕುದಿಯಕತ್ತೈತಿ. ನೀರು ನೋಡ್ರಿ, ಹಿಂಗೆ ಎಣ್ಣೆ ಬಿಡಂಗೆ ಕುದಿಬೇಕಾದ. ಇದು ಎಣ್ಣೆ ಬಿಡಂಗೆ ಕುದ್ದ ಮೇಲೆ ಇದಕ್ಕೆ ನೀರು ಹಾಕಂಬ್ರಿ. ಈಗ ನೀರು ಹಾಕೊಂಡ್ರಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ಹಾಕೊಂಡು ಕುದಿಸ್ಬಿಡು ಚೆಂದಾಗಿ. ಅಷ್ಟೇ ಸಿಂಪಲ್ ಇದು. ಮಸ್ತ್ ಆಗುತ್ತೆ ಅಂದ್ರೆ ನೀರು ಹಾಕೊಂಬ್ರಿ. ನೋಡ್ರಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ನಿಮ್ಗೆ ಎಷ್ಟು ಬೇಕೋ ನೀವು ನೀರು ಹಾಕ್ಯಾರಿ. ನೀವು ಮನೆಗೆ ಒಂದ್ಸತಿ ಟ್ರೈ ಮಾಡಿರಿ, ಚಂದ ಆಗುತ್ತಾ. ನಮಗೆ ಇದು ಭಾಳ ಇಷ್ಟ. ಓಮ್ಮ ಪಾಪನ ಎಲ್ಲೇ ಪಾಪ ನೋಡ್ರಿ, ಅಡುಗೆ ಮಾಡ್ಬೇಕಾದ್ರೆ ಹಿಂಗೆ ಬರ್ತಾರೆ ಪಾಪ ಪಾಪ ಅನ್ಕತ್ತ. ಏ ಪಾಪ, ನೀನೇ ಒಂದು ಪಾಪ. ಎಲ್ಲೈತಿ ಪಾಪ? ಪಾಪ 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 ಅನ್ಕತ್ತ. ಪಾಪ ಒಲ್ಲೈತಿ ಪಾಪ. ನೋಡ್ರಿ